ನೀರಾವರಿ ಯೋಜನೆಗೆ ಗ್ರಹಣ ಹಿಡಿದಿದೆ. ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆ 58 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇದು. 2 ಹಂತ ಮುಗಿದು ವರ್ಷ ಆಗಿದೆ, ಆದರೂ ಕೂಡ ನೀರಿಲ್ಲ. ಯಗಚಿ ಡ್ಯಾಂನಿಂದ ಕಾಲುವೆಗೆ ಇನ್ನೂ ಕೂಡ ನೀರು ಬಂದಿಲ್ಲ, ನೀರು ಹರಿಸಿಲ್ಲ. ಈಗ 2 ವರ್ಷ ಆಗಿರೋದ್ರಿಂದ ಆ ಯಂತ್ರಗಳೆಲ್ಲ ಹಾಕಿರೋದಿದೆಯಲ್ಲ, ಎಲ್ಲ ಮೆಷಿನರೀಸ್ ಎಲ್ಲವೂ ಕೂಡ ತುಕ್ಕು ಹಿಡಿಯೋ ಹಂತಕ್ಕೆ ಬಂದು ನಿಂತಿದೆ. 2 ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದೆ ಅನ್ನುವಂತ ನೆಪ ಕೊಡ್ತಿದ್ದಾರೆ. ಇನ್ನೂ ಕೂಡ ಅಧಿಕಾರಿಗಳು ಇದಕ್ಕೆ ಚಾಲನೆ ನೀಡಿಲ್ಲ, ವಿಳಂಬ ಮಾಡ್ತಿದ್ದಾರೆ. ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳ ವಿರುದ್ಧ ಹಾಸನ ರೈತರು ಕಿಡಿಕಾರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಈಗ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರೈತ ಸಂಘದ ಮುಖಂಡರಾಗಿರುವಂತಹ ಕಣಗಾಲ್ ಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೂರ್ತಿ ಸರ್, ನಮಸ್ತೆ. ಅನೇಕ ಕಡೆಗಳಲ್ಲಿ ನೀರಿಲ್ಲ ಅನ್ನುವಂತ ಕೂಗು ಬರಗಾಲದ ಮಟ್ಟಕ್ಕೆ ಹೋಗಿ ತಲುಪಿದೆ. 58 ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಏನಾಗ್ತಾ ಇದೆಯಂತೆ? 2 ವರ್ಷ ಆದ್ರೂ ಆಗಿಲ್ಲ, ಯಾಕಂತೆ? 2 ವರ್ಷ 20 ವರ್ಷ ಆಗಿದೆ ಅದು ರೆಡಿ ಆಗಿ. ಆ ಯೋಜನೆ 20 ವರ್ಷದಿಂದ ಹಂಗೆ ಹಾಳು ಬಿದ್ದಿದೆ. ಏನ್ ರೀಸನ್ ಏನ್ ಕೊಡ್ತಾರೆ? ಈಗ ಡಿಸಿಆರ್ ಗಮನಕ್ಕೆ ಬಂದ್ಮೇಲೆ ಡಿಸಿಆರ್ ಭಾರಿ ಕ್ರಮ ತಗೊಂಡು ಅದ್ರ ಬಗ್ಗೆ ಇವತ್ತು ಬಿಡ್ಲೇಬೇಕು ಅಂತ ಹಠ ತೊಟ್ಟಿದ್ದಾರೆ, ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ. ಈಗ ಇವತ್ತು ನಾಳೆ ನೀರು ಬೀಳುತ್ತೆ ಹೊಲಕ್ಕೆ. ಈಗ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ? ಒಪ್ಪಿಗೆ ಕೊಟ್ಟಿದ್ದಾರೆ. ಮಾಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ನಾವು ಕುಂತೆ ಕೂಡ್ತೀವಿ. ಗೊತ್ತಾಗಿ ಹೋಗಿದೆ, ನಾವು ಬಿಡಲ್ಲ ಅಂತ ಹೇಳಿ ಗೊತ್ತಾಯ್ತು ಈಗ ರೈತರು. ಈ ಸೆಕೆಂಡ್ ಸ್ಟೇಜ್ ಮುಗ್ದು 2 ವರ್ಷ ಆದ್ರೂ ಕೂಡ ಇಲ್ಲಿವರೆಗೂ ಮಾಡಿರ್ಲಿಲ್ಲ. ಈಗ ಈ ಹೋರಾಟಗಳೆಲ್ಲ ನಡೆಯೋ ಎಚ್ಚರಿಕೆ ಕೊಟ್ಟ ಮೇಲೆ ಈಗ ಮಾಡ್ತೀವಿ ಅಂದಿದ್ದಾರೆ. ಹೌದು ಮೇಡಮ್. ಆಲ್ ರೈಟ್ ಸರ್. ಎನಿವೇಸ್, ಧನ್ಯವಾದ ಕಣಗಾಲ್ ಮೂರ್ತಿ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. 2ನೇ ಹಂತ ಮುಗಿದು 2 ವರ್ಷಗಳಾಗಿದೆ. 2 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಆ ಯೋಜನೆ ಹಳ್ಳ ಹಿಡಿದಿತ್ತು. ಈಗ ಸದ್ಯಕ್ಕೆ ಅಧಿಕಾರಿಗಳು